टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪ್ರಹ್ಲಾದ್ ಜೋಶಿ ಅವರು ಕೂಡ ಅದಕ್ಕೆ ಇದು ಮಾಡಿದ್ದಾರೆ ಸರ್. ಎಲ್ಲ ಈ ರಾಜ್ಯದಲ್ಲಿ ಇಟ್ಟಾರ ಸರ್ಕಾರ ಈಗ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಿದ್ದಾರೆ. ನೋಡಿ, ಅವರಿಗೆ ಸತ್ಯ ಕೇಳಲಿಕ್ಕೆ ಇಷ್ಟ ಇಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ಹೇಳಬೇಕು, ಅವಾಗ ಮಾತ್ರ ಸತ್ಯ. ಅವ್ರು ಯಾರು ಹೇಳಕ್ಕೆ ನಮಗೆ ಏನು ಹೇಳಬೇಕು ಏನು ಮಾಡಬಾರ್ದು ಅಂತ. ಈಗ ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ಹೇಳಿದ್ದೀರಾ. ಕಾನೂನು ಚೌಕಟ್ಟಿನಲ್ಲಿ ನಮಗೊಂದು ಅವಕಾಶ ಇದೆ, ಅದನ್ನು ನಾವು ಉಪಯೋಗ ಮಾಡ್ಕೋಬಾರ್ದಾ? ದುರುಪಯೋಗ ಮಾಡಿಕೊಂಡ್ರೆ ನೀವು ಹೇಳಿ ಜನರಿಗೆ ಹಿಂಗೆ ದುರುಪಯೋಗ ಆಗ್ತಾ ಇದೆ. ಆಮೇಲೆ ಇವರು ಪ್ರಜಾಪ್ರಭುತ್ವ ಕೊಗ್ಗಲೆ ಬಗ್ಗೆ ಮಾತಾಡ್ತಾ ಇದ್ದಾರಾ? ಎಷ್ಟು ಜರ್ನಲಿಸ್ಟ್ನ ಇವ್ರು ಒಳಗೆ ಹಾಕಿದ್ದಾರೆ? ಎಷ್ಟು ಜರ್ನಲಿಸ್ಟ್ ಮೇಲೆ UAPA ಕೇಸ್ಗಳು ಹಾಕಿದ್ದಾರೆ? ಎಷ್ಟು ಜರ್ನಲಿಸ್ಟ್ ಇನ್ನೂ ಜೈಲಲ್ಲಿ ಕೊಳಿತಾ ಇದ್ದಾರೆ? ಮತ್ತು ವಿರೋಧ ಪಕ್ಷದ ಮೇಲೆ CBI, IT, ED ಕೇಸ್ಗಳು ಮಾಡಿದ್ದಾರೆ. 193 ಕೇಸಸ್ ಅಗೇನ್ಸ್ಟ್ ಆಪೋಸಿಷನ್ ಲೀಡರ್ಸ್ ಫಾರ್ ಸ್ಪೀಕಿಂಗ್ ದ ಟ್ರುತ್. ಸರ್, ತಾವೇ ಒಂದು ಕಮಿಟಿ ಮಾಡಿದ್ರಿ ಸರ್, 40% ಕಮಿಷನ್ ವಿಚಾರ ಕೊಟ್ಟಂತೆ. ಅವ್ರು ರಿಪೋರ್ಟ್ ಕೊಟ್ಟರಲ್ಲ ಸರ್, ಆ ಥರದ್ದು ಏನಿಲ್ಲ ಅಂತ. ಕಮಿಷನ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ, ಬಹಳ ಸ್ಪಷ್ಟವಾಗಿ ಪ್ರೊಸೀಜರ್ಗಳು ಫಾಲೋ ಆಗಿಲ್ಲ, ಟೆಂಡರ್ ನಿಯಮಗಳನ್ನು ಗಾಳಿಗೆ ತೂರ್ಬಿಟ್ಟು ಮಾಡಿದ್ದಾರೆ ಅಂದ್ಬಿಟ್ಟು. ಅದು ಫರ್ದರ್ ಇನ್ವೆಸ್ಟಿಗೇಷನ್ ನಡೆದಿದೆ ಅಲ್ಲ. ಇವರೇ ಹೇಳಿದ್ರು ತಾನೇ ಏನೂ ಆಗಿಲ್ಲ ಅಂತ. ಕುನ್ನೋ ಕಮಿಟಿ ರಿಪೋರ್ಟ್ನಲ್ಲಿ ಏನು ಬಂತಪ್ಪ? ಯಡಿಯೂರಪ್ಪ ಅವ್ರ ಮೇಲೆ, ಶ್ರೀರಾಮುಲು ಅವ್ರ ಮೇಲೆ ಕೇಸ್ ಹಾಕಬೇಕು, FIR ಹಾಕಬೇಕು ಅಂತ ಬಂದಿದೆ ಅಲ್ವಾ? ಅದು ನಾವು ಮಾಡ್ತಾ ಇದೀವಲ್ವ. ಈಗ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರು, ಈಗ ಕೇಸ್ಗಳು ಆಗ್ತಾ ಇಲ್ವಾ? ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರು, ಈಗ FIR ಆಗಿದೆ, ಅಸೆಟ್ ಸೀಸ್ ಆಗ್ತಾ ಇದೆ ಅಲ್ವಾ? ಇವೆಲ್ಲ ಅವಾಗಿಂದ ಕೆಲಸಗಳಲ್ಲ ನಾವು ಮಾಡಿದ್ದು. ನಾವು ದಾಖಲೆಗಳು ಮುಂದಿಟ್ಕೊಂಡು ಮಾತಾಡಿದ್ದೀವಿ. ಇವ್ರು ಏನು ಯಾವ ದಾಖಲೆಗಳಿಗೆ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದಾರೆ ಹೇಳಿ? ಇವರು ಬರೇ ಬೆಳಿಗ್ಗೆ ಎದ್ದರೆ ಸುಳ್ಳು 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 ಅಷ್ಟೇ. ಚರ್ಚೆಗೆ ಬರ್ತಾರಾ ಸರ್ ಇವರು? ಕೇಂದ್ರ ಸರ್ಕಾರದಿಂದ ಭಾಳಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ, ಹಣವನ್ನು ರಾಜ್ಯ ಸರ್ಕಾರ ಏನು ಸದುಪಯೋಗ ಮಾಡ್ಕೋತಾ ಇಲ್ಲ ಅಂತ ಹೇಳ್ತಾರೆ. ಲೆಟರ್ ತೋರಿಸ್ಲಾ? ನಿಮ್ಮದು ಜಲ್ ಜೀವನ್ ಮಿಷನ್ ಮಿನಿಸ್ಟರ್ ಅವ್ರು ಕೊಟ್ಟಿರೋದು ನನಗೆ 3,000 ಕೋಟಿ ರೂಪಾಯಿ ನಮ್ಗೆ ಕರ್ನಾಟಕಕ್ಕೆ ಅನುದಾನ ಬರಬೇಕಾಗಿರೋದು. ಕೊಟ್ಟಿರೋದು 517 ಕೋಟಿ ರೂಪಾಯಿ. ನಮ್ಮ ಹಣ ನಮಗೆ ಕೊಡಿ ಸ್ವಾಮಿ ಅಂದರೆ ಲೆಟರ್ ಬರೀತಾರೆ ನಮಗೆ. ಏನಂತ? ನಮ್ಮ ಹತ್ರ ದುಡ್ಡಿಲ್ಲ, ನೀವೇ ಕೊಡಿ, ಮುಂದಿನ ವರ್ಷ ನಾವು ಪಾವತಿ ಮಾಡ್ತೀವಿ ಅಂತ ಲೆಟರ್ ಕೊಡ್ತೀನಿ ನಿಮಗೆ. ಇದು ನಿಮ್ಮ ದುಸ್ಥಿತಿ. ಮನ್ರೇಗಾ ಇಂಜಿನಿಯರ್ಸಿಗೆ 5 ತಿಂಗಳಾಯಿತು, ಸ್ಯಾಲ್ರಿ ಇಲ್ಲ. ಮತ್ತು ಮೊನ್ನೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ನಾನೇ ಬರೆದಿರೋದು. ಮತ್ತು ಇವ್ರು ಹೇಳ್ತಾರ ಸಮರ್ಪಕವಾಗಿ ಉಪಯೋಗ ಮಾಡ್ತಾ ಇಲ್ಲ. ಇದೇ ಬರೇ ಬೆಳಗ್ಗೆ ಇದ್ರೆ ಇವ್ರು ಸುಳ್ಳು ಇವ್ರದ್ದು ಅಷ್ಟೇ.